ಏನು ಅಂದರೆ ಮಾಹಿತಿಯನ್ನು ಹೊರಗಡೆ ತರುವಂಥದ್ದು. ತೀರ್ಮಾನಗಳು ಬೇರೆ ಬೇರೆ ರೀತಿಯಲ್ಲಿ ಆಗಬೇಕಾದದ್ದು ಮುಂದಿನ ದಿನದಲ್ಲಿ. ಇಲ್ಲ, ಅದ್ರ ಬಗ್ಗೆ ಏನು ನಾವು ಚರ್ಚೆ ಮಾಡಿಲ್ಲ. ತಿರ್ಗಾ ನಾವೆಲ್ಲ ಮಂತ್ರಿಗಳೆಲ್ಲ ಸೇರಿ ಚರ್ಚೆ ಮಾಡಬೇಕಲ್ಲ, ಏನು ಮುಂದೆ ಏನು ಕ್ರಮ ತಗೋಬೇಕು. ಈಗ ಪೋಸ್ಟ್ಪೋನ್ ಅಂತ ಅಂದ್ಕೊಂಡಿದ್ದೀವಲ್ಲ, ಮುಂದಕ್ಕೆ ಏನು ಮಾಡಬೇಕು ಅಂತೇಳಿ ನಾವೆಲ್ಲ ಸೇರಿ ಮಾತಾಡ್ಕೊಳ್ತೀವಿ. ಸರ್, ಹಾಗೆ ಆರ್.ಬಿ. ತಿಮ್ಮಾಪುರ ಅವರು ಹೇಳಿದ್ದಾರೆ, ದಲಿತರು ಸಿಎಂ ಆಗಬಾರ್ದಾ, ನಾನು ಕೂಡ ದಲಿತ, ನಾನು ಆಗಬಾರ್ದಾ, ದಲಿತರು ಸಿಎಂ ಆಗಬಾರ್ದಾ ಅಂತ. ಅಲ್ಲ, ಅವ್ರಿಗೂ ಸಾಮರ್ಥ್ಯ ಇದೆ ಅಲ್ಲ. ಅವರು ಏನು 30 ವರ್ಷ ಮೇಲೆ ರಾಜಕೀಯ ಮಾಡಿದ್ದಾರೆ. ಅವರು ಕೂಡ, ಅವರಿಗೂ ಸಾಮರ್ಥ್ಯ ಇರಬೇಕಿಲ್ವಾ? 30 ವರ್ಷ ರಾಜಕೀಯ ಮಾಡಿದ್ಮೇಲೆ ಅವರಿಗೆ ಯಾಕಿಲ್ಲ ಅಂತ ಒತ್ತಡ ಇರೋದು ದಲಿತರು ಆಗಬಾರ್ದಾ ಅಂತ ಯಾರಿಗೂ ಕೇಳಿದ್ದಾರೆ? ಕೇಳಿದಾಗ ಸಿಎಂ ಬದಲಾವಣೆ ವಿಚಾರ ಕೇಳಿದಾಗ ದಲಿತ ಕಮ್ಯುನಿಟಿಗೂ ಸಿಎಂ ಆಗೋ ಇದಿದೆ. ಈಗ ಬದಲಾವಣೆ ವಿಚಾರ ಯಾರು ಕೂಡ ಮಾತಾಡಬಾರ್ದು ಅಂತ ಹೇಳಿ ನಮಗೆ ನಮ್ಮ ಹೈಕಮಾಂಡು ಪ್ರತಿನಿಧಿ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಅದರಿಂದ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಡಿಮೆ ಮಾತಾಡ್ತೀವಿ ನಾವು. ಸಮುದಾಯದ ಸಭೆಗಳನ್ನು ಪಕ್ಷವೇ ಆಯೋಜನೆ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಮಾಡಲಿ, ಯಾರು ಬೇಡ ಅಂತ. ನಮಗೆ ನಮ್ಮ ಸಮಸ್ಯೆ ಬಗೆಹರಿಬೇಕಪ್ಪ. ಪಕ್ಷನೇ ಮಾಡಲಿ. ಈಗ ನಾವು ಪಕ್ಷ ಅಂದರೆ ನಾವಲ್ವಾ, ಪಕ್ಷನೇ ಬೇರೆ ಇದೆಯಾ? ನಾವೇ ಪಕ್ಷ, ನಾವಿದ್ರೆ ಪಕ್ಷ. ನಾವು ಯಾರು ಇದ್ದೀವಲ್ಲ, ನಾವು ಜನಸಮುದಾಯ ಕಟ್ಟಿರೋ ಪಕ್ಷ ಅಲ್ವಾ ಕಾಂಗ್ರೆಸ್ ಪಕ್ಷ. ಇಟ್ಸ್ ಆಂದೋಲನ. ಕಾಂಗ್ರೆಸ್ ಪಕ್ಷನೇ ಒಂದು ಆಂದೋಲನ. ನಮ್ಮ ಅದಕ್ಕೆ ಹೇಳೋದು, ನಾವು ವಿ ಆರ್ ನಾಟ್ ಎ ಕೇಡರ್ ಪಾರ್ಟಿ, ವಿ ಆರ್ ಇಟ್ಸ್ ಎ ಮೂಮೆಂಟ್ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಅದರಿಂದ ಅದು ಯಾರ್ಯಾರು ಯಾವ್ಯಾವ ಥರ ವ್ಯಾಖ್ಯಾನ ಮಾಡ್ತಾರೋ ಮಾಡಲಿ. ಗೊತ್ತಿಲ್ಲ ನನಗೆ ಅದು ಗೊತ್ತಿಲ್ಲ. ನನಗೆ ಸಂಬಂಧನೂ ಇಲ್ಲ, ನನಗೆ ಅದು ಗೊತ್ತೂ ಇಲ್ಲ. ನನಗೆ ಶಾಸ್ತ್ರ ಹೇಳಕ್ಕೆ ಬರಲ್ಲ. ಜ್ಯೋತಿಷ್ಯ ಹೇಳೋದಿದ್ರೆ ನಾನು ಹೇಳ್ಬಿಡ್ತಿದ್ನಪ್ಪ. ಏನಾಗುತ್ತೋ ಗೊತ್ತಿಲ್ಲ. ರಾಜಣ್ಣವ್ರು ಹೇಳಿದ್ದಾರೆ ತಾನೆ, ಅಲ್ಲ ನಾನು ಹೇಳಿಲ್ವಲ್ಲ. ಅವರೆಲ್ಲ ನಮ್ಮ ಅಧ್ಯಕ್ಷ ಪರಮೇಶ್ವರ್ ಅವರು ಅಂತ ಹೇಳ್ತಿದ್ದಾರೆ. ಮತ್ತಿನ್ನೇನಿದೆ ಹೇಳಿ. ನಾನು ಯಾವುದು ಗೊತ್ತಿಲ್ಲ. ನನಗೆ ತಗೊಂಡಿರೋರು ಹೇಳಬೇಕು, ನಾವು ಹೆಂಗೆ ಹೇಳೋಕ್ಕಾಗ? ನಾವು ರಿಪೋರ್ಟ್ ಕೊಟ್ಟಿದ್ದೀವಿ, ನಮ್ಮ ಇಲಾಖೆದು ನಾನು ಕೊಟ್ಟಿದ್ದೇನೆ. ಅದು ಅವರು ತಗೊಂಡಿರೋರು ಏನಕ್ಕೋಸ್ಕರ ತಗೊಂಡಿದ್ದಾರೆ ಅನ್ನೋದನ್ನು ಅವರು ಹೇಳಬೇಕಲ್ವಾ, ನಾವು ಹೆಂಗೆ ಹೇಳ? ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಸರ್ ಕೇಸ್ ಕೌಂಟರ್ ಕೇಸ್ ಆಗಿದೆ. ನಾಯಿ ಅಡ್ಡ ಬಂದಿರೋದಲ್ಲ, ಲಾರಿ ಟ್ರಕ್ ಅನ್ನೇನೋ ಗುದ್ದಿರೋದು ಅನ್ನೋ ಥರದನ್ನ ಕೊಟ್ಟಿದ್ದಾರೆ ಸರ್. ಗೊತ್ತಿಲ್ಲ ನನಗೆ ಡೀಟೇಲ್ಸ್ ನಾನು ತೊಗೊಂಡಿಲ್ಲ. ಡೀಟೇಲ್ಸ್ ಅವರ ಯೋಗಕ್ಷೇಮಕ್ಕಷ್ಟೇ ಡೀಟೇಲ್ಸ್ ತೊಗೊಂಡಿದ್ದೇನೆ. ನಾಯಿ ಅಡ್ಡ ಬಂತ, ಬೆಕ್ಕ ಅಡ್ಡ ಬಂತ, ಇದೆಲ್ಲ ನಾನೇನು ತಿಳ್ಕೊಳಕ್ಕೆ ಹೋಗಿಲ್ಲ. ಒಟ್ಟಲ್ಲಿ ಆಕ್ಸಿಡೆಂಟ್ ಆಗಬಾರ್ದಾಗಿತ್ತು, ಆಗಿದೆ. ಅವರಿಗೇನು ತೊಂದರೆ ಆಗಿಲ್ಲ ಅನ್ನೋದು ಅಷ್ಟೇ ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು. ಇಲ್ಲ, ತೀರ್ಮಾನ ಏನು ಬರುತ್ತೆ ಕಾದು ನೋಡೋಣ. ಅಲ್ಲಲ್ಲ, ಕಾದು ನೋಡ್ಬೇಕು. ಜಡ್ಜ್ಮೆಂಟನ್ನು ನಾವು ಹೆಂಗೆ ಪ್ರೆಡಿಕ್ಟ್ ಮಾಡೋಕ್ಕಾಗುತ್ತೆ? ಜಡ್ಜ್ಮೆಂಟನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಬರಲಿ, ಜಡ್ಜ್ಮೆಂಟ್ ಬರಲಿ. ಸಾಯಂಕಾಲದೊಳಗಾಗಿ ನಮಗೆ ಏನಾದರೂ ಮಾಹಿತಿಗಳು ಸಿಕ್ಕಿದರೆ ಅದಕ್ಕೆ ಏನು ಅನ್ನೋದನ್ನು ತಿಳಿಸ್ಬೋದು. ಬೆಳಗಾವಿ ಇಂಟರ್ನಲ್ ಪಾಲಿಟಿಕ್ಸ್, ಸ್ಟೇಟ್ ಪಾಲಿಟಿಕ್ಸ್ ಮೇಲೂ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಜಾರಕಿಹೊಳಿ, ಡಿ.ಕೆ. ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್, CLC ಕೂಡ ಜಟಾಪಟಿ ಏನಿಲ್ಲ. ಅವರು ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ಟೋದ್ರ ಬಗ್ಗೆ ನಾನು ಕೂಡ ಹಣ ಕೊಟ್ಟಿದ್ದೇನೆ, ನನ್ನ ಹೆಸರು ಹೇಳಿ ಯಾಕೆ ಬರೀ ಒಬ್ರಿಬ್ಬರ ಹೆಸರು ಹೇಳ್ತೀರಾ ಅಂತ ಅವರು ಹೇಳಿದ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ನೋಡಿ, ಒಬ್ಬ ಕತ್ತರಿಸಿದವನು, ಒಬ್ಬ ಕೆಚ್ಚಲು ಕುಯ್ದವನು ಒಬ್ಬ ಅಂತ ಹೇಳಿ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಅವನ
ಹೊರ ರಾಜ್ಯದವನು ಅಂತ ಹೇಳಿ ಅವನ ಮೇಲೆ ಈಗಾಗಲೇ ಅವನ್ನ ಅರೆಸ್ಟ್ ಮಾಡಿ ಅವನ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಏನಾದರೂ ಇತ್ತು ಅಂದರೆ ಅದನ್ನು ಆ ಆ್ಯಂಗಲ್ನಲ್ಲಿ ಏನಾದರೂ ಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನೋದಿದ್ದರೆ ಪೊಲೀಸ್ನವ್ರು ಮಾಡ್ತಾರೆ. ಯಾರಾದರೂ ಹಿಂದೆ ಇದ್ದಾರಾ, ಅವನಿಗೆ ಹೇಳ್ಕೊಟ್ಟು ಮಾಡಿಸಿದ್ದಾರಾ ಅಥವಾ ಅವನೇ ಮಾಡಿದ್ದಾನ, ಇದೆಲ್ಲವನ್ನು ಕೂಡ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಯಾರಾದರೂ ಅವನಿಗೆ ಫೋರ್ಸ್ ಮಾಡಿ ಅಥವಾ ಸಹಕಾರ ಮಾಡಿದ್ದಿದ್ರೆ ಅವ್ರನ್ನೂ ಅರೆಸ್ಟ್ ಮಾಡ್ತಾರೆ, ಅವ್ರ ಮೇಲೂ ಕ್ರಮ ತಗೊಳ್ತಾರೆ. ನೋಡ್ರಿ, ಯಾರೋ ಇಷ್ಟಕ್ಕೆ ಬಂದಿದ್ದೆಲ್ಲ ಮಾತಾಡಿದರೆ ನಾವು ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾರು ಕಾಂಗ್ರೆಸ್ನವ್ರು ಮಾಡಿದ್ರು? ನಾನು ಹೇಳ್ತೀನಪ್ಪ, BJP ಅವರೇ ಅದಕ್ಕೆ ಸಹಕಾರ ಮಾಡಿದ್ದಾರೆ ಅಂತ ಆಗುತ್ತಾ? ಅದೆಲ್ಲ ಸುಮ್ಮನೆ ಏನೋ ಮಾತಾಡಬೇಕು ಅಂತ ಮಾತಾಡಿ ರಾಜಕೀಯ ಎಲ್ಲದರಲ್ಲೂ ರಾಜಕೀಯ ಮಾಡೋಕ್ಕೆ ಹೋದರೆ ಅದು ಜನನೇ ಗಮನಿಸ್ತಾರೆ. ಅದನ್ನು ಜನ ಗಮನಿಸೋದಿಲ್ವ ಇದನ್ನೆಲ್ಲ? ಅದೆಲ್ಲ ಓಕೆ, ಥ್ಯಾಂಕ್ ಯು. KPSC ಎಕ್ಸಾಮ್ ಸರ್ ಒಂದು ವಾರ ಡಿಫರೆನ್ಸ್ ಆಗಿದೆ. 19ನೇ ತಾರೀಕು ಮತ್ತು 25ನೇ ತಾರೀಕು ಕಂಟಿನ್ಯೂ ಮಾಡ್ಬೋದಿತ್ತು, ಒಂದು ವಾರ ಎದಕ್ಕೆ ಅಂತ. ಅವರು ನೋಡಿ, ಅವ್ರಿಗೇನು ಸಮಸ್ಯೆ ಇದೆಯೋ ಗೊತ್ತಿಲ್ಲ ನಮಗೆ. ಕೆಲವು ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳು ಸರಿ ಮಾಡೋದಕ್ಕೆ ಅಥವಾ ಕೆಲವು ಸಂದರ್ಭದಲ್ಲಿ ಆ ಸಿಸ್ಟಮ್ ಎಕ್ಸಾಮಿನೇಷನ್ ಮಾಡಬೇಕು ಅಂತಂದರೆ ನೂರಾರು ವಿಚಾರಗಳಿರುತ್ತೆ. ಎಲ್ಲ ಕಡೆ ಈಗ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾರೆ, ಅಲ್ಲಿ ಅವರು ಕೊಡಬೇಕಲ್ಲ, ಅಲ್ಲಿ ಮಕ್ಕಳಿಗೆ ರಜೆ ಕೊಡಬೇಕು ಅಥವಾ ರಜೆದಿಂದಲೇ ಇವರು ಎಕ್ಸಾಮ್ ಮಾಡಬೇಕು. ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಅದಕ್ಕೆ ಅವ್ರು ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅದೆಲ್ಲ ನಾವು ಹೇಳೋಕ್ಕಾಗೋದಿಲ್ಲ, ಅದು ಅವ್ರಿಗೆ ಅಥಾರಿಟಿಗೆ ಬಿಟ್ಟಿರೋದು ಇವರೇ. ಥ್ಯಾಂಕ್ ಯು. ಏನು ಅಂದರೆ ಮಾಹಿತಿಯನ್ನು ಹೊರಗಡೆ ತರುವಂಥದ್ದು. ತೀರ್ಮಾನಗಳು ಬೇರೆ ಬೇರೆ ರೀತಿಯಲ್ಲಿ ಆಗಬೇಕಾದದ್ದು ಮುಂದಿನ ದಿನದಲ್ಲಿ. ಇಲ್ಲ, ಅದ್ರ ಬಗ್ಗೆ ಏನು ನಾವು ಚರ್ಚೆ ಮಾಡಿಲ್ಲ. ತಿರ್ಗಾ ನಾವೆಲ್ಲ ಮಂತ್ರಿಗಳೆಲ್ಲ ಸೇರಿ ಚರ್ಚೆ ಮಾಡಬೇಕಲ್ಲ, ಮುಂದೆ ಏನು ಕ್ರಮ ತಗೋಬೇಕು. ಈಗ ಪೋಸ್ಟ್ಪೋನ್ ಅಂತ ಅಂದ್ಕೊಂಡಿದ್ದೀವಲ್ಲ, ಮುಂದಕ್ಕೆ ಏನು ಮಾಡಬೇಕು ಅಂತೇಳಿ ನಾವೆಲ್ಲ ಸೇರಿ ಮಾತಾಡ್ಕೊಳ್ತೀವಿ. ಸರ್, ಹಾಗೆ ನೆನ್ನೆ RB ತಿಮ್ಮಾಪುರ ಅವ್ರು ಹೇಳಿದ್ದಾರೆ, ದಲಿತರು CM ಆಗಬಾರ್ದಾ? ನಾನು ಕೂಡ ದಲಿತ, ನಾನು ಆಗಬಾರ್ದಾ? ದಲಿತರು CM ಆಗಬಾರ್ದಾ ಅಂತ ಹೇಳಿ. ಅಲ್ಲ, ಅವ್ರಿಗೂ ಸಾಮರ್ಥ್ಯ ಇದೆ ಅಲ್ಲ. ಅವರು ಏನು 30 ವರ್ಷ ಮೇಲೆ ರಾಜಕೀಯ ಮಾಡಿದ್ದಾರೆ. ಅವರು ಕೂಡ, ಅವರಿಗೂ ಸಾಮರ್ಥ್ಯ ಇರಬೇಕಿಲ್ವಾ? 30 ವರ್ಷ ರಾಜಕೀಯ ಮಾಡಿದ್ಮೇಲೆ ಅವರಿಗೆ ಯಾಕಿಲ್ಲ ಅಂತ ಒತ್ತಡ ಇರೋದು ದಲಿತರು ಆಗಬಾರ್ದಾ ಅಂತ ಯಾರಿಗೂ ಕೇಳಿದ್ದಾರೆ? ಕೇಳಿದಾಗ CM ಬದಲಾವಣೆ ವಿಚಾರ ಕೇಳಿದಾಗ ದಲಿತ ಕಮ್ಯುನಿಟಿಗೂ CM ಆಗೋ ಇದಿದೆ. ಈಗ ಬದಲಾವಣೆ ವಿಚಾರ ಯಾರೂ ಕೂಡ ಮಾತಾಡಬಾರ್ದು ಅಂತ ಹೇಳಿ ನಮಗೆ ನಮ್ಮ ಹೈಕಮಾಂಡು ಪ್ರತಿನಿಧಿ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಅದರಿಂದ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಡಿಮೆ ಮಾತಾಡ್ತೀವಿ ನಾವು. ಸಮುದಾಯದ ಸಭೆಗಳನ್ನು ಪಕ್ಷವೇ ಆಯೋಜನೆ ಮಾಡುತ್ತೆ ಅನ್ನುವಂಥದ್ದು ಕೂಡ ಮಾಡಲಿ, ಯಾರು ಬೇಡ ಅಂತ. ನಮಗೆ ನಮ್ಮ ಸಮಸ್ಯೆ ಬಗೆಹರಿಬೇಕಪ್ಪ. ಪಕ್ಷನೇ ಮಾಡಲಿ. ಈಗ ನಾವು ಪಕ್ಷ ಅಂದರೆ ನಾವಲ್ವಾ? ಪಕ್ಷನೇ ಬೇರೆ ಇದೆಯಾ? ನಾವೇ ಪಕ್ಷ. ನಾವಿದ್ರೆ ಪಕ್ಷ. ನಾವು ಯಾರು ಇದ್ದೀವಲ್ಲ, ನಾವು ಜನಸಮುದಾಯ ಕಟ್ಟಿರೋ ಪಕ್ಷ ಅಲ್ವಾ ಕಾಂಗ್ರೆಸ್ ಪಕ್ಷ. ಇಟ್ಸ್ ಆಂದೋಲನ. ಕಾಂಗ್ರೆಸ್ ಪಕ್ಷನೇ ಒಂದು ಆಂದೋಲನ. ಅದಕ್ಕೆ ಹೇಳೋದು, ನಾವು ವಿ ಆರ್ ನಾಟ್ ಎ ಕೇಡರ್ ಪಾರ್ಟಿ, ವಿ ಆರ್ ಇಟ್ಸ್ ಎ ಮೂಮೆಂಟ್ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಅದರಿಂದ ಅದು ಯಾರ್ಯಾರು ಯಾವ್ಯಾವ ಥರ ವ್ಯಾಖ್ಯಾನ ಮಾಡ್ತಾರೋ ಮಾಡಲಿ. ದಯಾಮರಣ ಕೋರಿ ರಾಷ್ಟ್ರಪತಿ ಗೊತ್ತಿಲ್ಲ ನನಗೆ ಅದು ಗೊತ್ತಿಲ್ಲ. ನನಗೆ ಸಂಬಂಧನೂ ಇಲ್ಲ, ನನಗೆ ಗೊತ್ತೂ ಇಲ್ಲ. ಮಾರ್ಚ್ನೊಳಗಡೆ ಏನಾದರೂ ರಾಜಕೀಯ ಬದಲಾವಣೆಗಳು, ಸ್ಥಿತ್ಯಂತರಗಳು ಏನಾದರೂ ಆಗ್ತಾವ ಸರ್ ಕರ್ನಾಟಕದಲ್ಲಿ? ನನಗೆ ಶಾಸ್ತ್ರ ಹೇಳಕ್ಕೆ ಬರಲ್ಲ. ಜ್ಯೋತಿಷ್ಯ ಹೇಳೋದಿದ್ರೆ ನಾನು ಹೇಳ್ಬಿಡ್ತಿದ್ನಪ್ಪ. ಏನಾಗುತ್ತೋ ಗೊತ್ತಿಲ್ಲ. ಶ್ರೀಲಂಕಾದಿಂದ ವಾಪಸ್ ಬಂದ ನಂತರ ನಾವು ತೋರಿಸ್ತೇವೆ ನಮ್ಮ ಆಟ ಅಂತೇಳಿ ರಾಜಣ್ಣ ಅವ್ರು ಹೇಳಿದ್ದಾರೆ ಸರ್. ರಾಜಣ್ಣ ಅವ್ರು ಹೇಳಿದ್ದಾರೆ ತಾನೆ? ಅಲ್ಲ, ನಾನು ಹೇಳಿಲ್ವಲ್ಲ. ಅವರೆಲ್ಲ ನಮ್ಮ ಅಧ್ಯಕ್ಷ ಪರಮೇಶ್ವರ್ ಅವರು ಅಂತ ಹೇಳ್ತಿದ್ದಾರೆ. ಮತ್ತಿನ್ನೇನಿದೆ ಹೇಳಿ. ಲಕ್ಷ್ಮೀ ನಾನು ತಗೊಂಡಿದ್ದಾರೆ, ಏನಾದರೂ ಆಗ್ತದ? ಯಾವುದು? ಕ್ಯಾಬಿನೆಟ್ ರಿಪೋರ್ಟ್ ಕಾರ್ಡ್, ಪರ್ಫಾರ್ಮೆನ್ಸ್ ರಿಪೋರ್ಟ್ ತಗೊಂಡಿದ್ದಾರೆ ಮೊನ್ನೆ. ಗೊತ್ತಿಲ್ಲ. ನನಗೆ ತಗೊಂಡಿರೋರು ಹೇಳಬೇಕು. ನಾವೇನು ಹೇಳೋಕ್ಕಾಗ? ನಾವು ರಿಪೋರ್ಟ್ ಕೊಟ್ಟಿದ್ದೀವಿ, ನಮ್ಮ ಇಲಾಖೆದು ನಾನು ಕೊಟ್ಟಿದ್ದೇನೆ.
ಅದು ಅವರು ತಗೊಂಡಿರೋರು ಏನಕ್ಕೋಸ್ಕರ ತಗೊಂಡಿದ್ದಾರೆ ಅನ್ನೋದನ್ನು ಅವರು ಹೇಳಬೇಕಲ್ವಾ, ನಾವು ಹೆಂಗೆ ಹೇಳ. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಸರ್ ಕೇಸ್ ಕೌಂಟರ್ ಕೇಸ್ ಆಗಿದೆ. ನಾಯಿ ಅಡ್ಡ ಬಂದಿರೋದಲ್ಲ, ಲಾರಿ ಟ್ರಕ್ ಅನ್ನೇನೋ ಗುದ್ದಿರೋದು ಅನ್ನೋ ಥರದನ್ನ ಕೊಟ್ಟಿದ್ದಾರೆ ಸರ್. ಗೊತ್ತಿಲ್ಲ ನನಗೆ ಡೀಟೇಲ್ಸ್ ನಾನು ತೊಗೊಂಡಿಲ್ಲ. ಡೀಟೇಲ್ಸ್ ಅವರ ಯೋಗಕ್ಷೇಮಕ್ಕಷ್ಟೇ ಡೀಟೇಲ್ಸ್ ತೊಗೊಂಡಿದ್ದೇನೆ. ನಾಯಿ ಅಡ್ಡ ಬಂತ, ಬೆಕ್ಕ ಅಡ್ಡ ಬಂತ, ಇದೆಲ್ಲ ನಾನೇನು ತಿಳ್ಕೊಳಕ್ಕೆ ಹೋಗಿಲ್ಲ. ಒಟ್ಟಲ್ಲಿ ಆಕ್ಸಿಡೆಂಟ್ ಆಗಬಾರ್ದಾಗಿತ್ತು, ಆಗಿದೆ. ಅವರಿಗೇನು ತೊಂದರೆ ಆಗಿಲ್ಲ ಅನ್ನೋದು ಅಷ್ಟೇ ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು. ಸರ್, ಸಿಬಿಐಯಲ್ಲಿ ಸರ್ ಮೋಡ ಸಂಬಂಧಪಟ್ಟಂತೆ ಕೊಡಬೇಕು ಅಂತ ಹೇಳಿ ಇವತ್ತು ಹೈಕೋರ್ಟಲ್ಲಿ ತೀರ್ಪಿದೆ. ಕೇಸ್ ನಡೀತಾ ಇತ್ತು, ಇವತ್ತು 9 ತೀರ್ಪಿದೆ. ಸಿಬಿಐಗೆ ಕೊಟ್ಟಿದೆ ಆದರೆ ಮತ್ತೆ ಇಲ್ಲ, ತೀರ್ಮಾನ ಏನು ಬರುತ್ತೆ ಕಾದು ನೋಡೋಣ. ಸಿಬಿಐಗೆ ಕೊಟ್ಟಿದೆ ಅಲ್ಲಲ್ಲ, ಕಾದು ನೋಡ್ಬೇಕು. ಜಡ್ಜ್ಮೆಂಟನ್ನು ನಾವು ಹೆಂಗೆ ಪ್ರೆಡಿಕ್ಟ್ ಮಾಡೋಕ್ಕಾಗುತ್ತೆ? ಜಡ್ಜ್ಮೆಂಟನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಬರಲಿ, ಜಡ್ಜ್ಮೆಂಟ್ ಬರಲಿ. ಸಾಯಂಕಾಲದೊಳಗಾಗಿ ನಮಗೆ ಏನಾದರೂ ಮಾಹಿತಿಗಳು ಸಿಕ್ಕಿದರೆ ಅದಕ್ಕೆ ಏನು ಅನ್ನೋದನ್ನು ತಿಳಿಸ್ಬೋದು. ಬೆಳಗಾವಿ ಇಂಟರ್ನಲ್ ಪಾಲಿಟಿಕ್ಸ್, ಸ್ಟೇಟ್ ಪಾಲಿಟಿಕ್ಸ್ ಮೇಲೂ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ, ಡಿ.ಕೆ. ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್, CLC ಕೂಡ ಜಟಾಪಟಿ ಆಗಿದೆ. ಜಟಾಪಟಿ ಏನಿಲ್ಲ. ಅವರು ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ಟೋದ್ರ ಬಗ್ಗೆ ನಾನು ಕೂಡ ಹಣ ಕೊಟ್ಟಿದ್ದೇನೆ, ನನ್ನ ಹೆಸರು ಹೇಳಿ ಯಾಕೆ ಬರೀ ಒಬ್ರಿಬ್ಬರ ಹೆಸರು ಹೇಳ್ತೀರಾ ಅಂತ ಅವರು ಹೇಳಿದ, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಚಾಮರಾಜಪೇಟೆಯಲ್ಲಿರುವಂಥ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ಯಾರು ಅದ್ರ ಮುಂದೆ ಬೇರೆಯವರೇ ಇದ್ದಾರೆ ಅಂತ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬಿಜೆಪಿ ಭೇಟಿಯಾಗಿಲ್ಲ. ನೋಡಿ, ಒಬ್ಬ ಕತ್ತರಿಸಿದವನು, ಒಬ್ಬ ಕೆಚ್ಚಲು ಕುಯ್ದವನು ಒಬ್ಬ ಅಂತ ಹೇಳಿ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಅವನ ಹೊರ ರಾಜ್ಯದವನು ಅಂತ ಹೇಳಿ ಅವನ ಮೇಲೆ ಈಗಾಗಲೇ ಅವನ್ನ ಅರೆಸ್ಟ್ ಮಾಡಿ ಅವನ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಏನಾದರೂ ಇತ್ತು ಅಂದರೆ ಅದನ್ನು ಆ ಆ್ಯಂಗಲ್ನಲ್ಲಿ ಏನಾದರೂ ಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನೋದಿದ್ದರೆ ಪೊಲೀಸ್ನವ್ರು ಮಾಡ್ತಾರೆ. ಯಾರಾದರೂ ಹಿಂದೆ ಇದ್ದಾರಾ, ಅವನಿಗೆ ಹೇಳ್ಕೊಟ್ಟು ಮಾಡಿಸಿದಾರಾ, ಅಥವಾ ಅವನೇ ಮಾಡಿದ್ದಾನ, ಇದೆಲ್ಲವನ್ನು ಕೂಡ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಯಾರಾದರೂ ಅವನಿಗೆ ಫೋರ್ಸ್ ಮಾಡಿ ಅಥವಾ ಸಹಕಾರ ಮಾಡಿದ್ದಿದ್ರೆ ಅವ್ರನ್ನೂ ಅರೆಸ್ಟ್ ಮಾಡ್ತಾರೆ, ಅವ್ರ ಮೇಲೂ ಕ್ರಮ ತಗೊಳ್ತಾರೆ. ನೋಡ್ರಿ, ಯಾರೋ ಇಷ್ಟಕ್ಕೆ ಬಂದಿದ್ದೆಲ್ಲ ಮಾತಾಡಿದರೆ ನಾವು ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾರು ಕಾಂಗ್ರೆಸ್ನವ್ರು ಮಾಡಿದ್ರು? ನಾನು ಹೇಳ್ತೀನಪ್ಪ, BJP ಅವರೇ ಅದಕ್ಕೆ ಸಹಕಾರ ಮಾಡಿದ್ದಾರೆ ಅಂತ ಆಗುತ್ತಾ? ಅದೆಲ್ಲ ಸುಮ್ಮನೆ ಏನೋ ಮಾತಾಡಬೇಕು ಅಂತ ಮಾತಾಡಿ ರಾಜಕೀಯ ಎಲ್ಲದರಲ್ಲೂ ರಾಜಕೀಯ ಮಾಡೋಕ್ಕೆ ಹೋದರೆ ಅದು ಜನನೇ ಗಮನಿಸ್ತಾರೆ. ಅದನ್ನು ಜನ ಗಮನಿಸೋದಿಲ್ವಾ ಇದನ್ನೆಲ್ಲ? ಅದೆಲ್ಲ ಓಕೆ, ಥ್ಯಾಂಕ್ ಯು. KPSC ಎಕ್ಸಾಮ್ ಸರ್, ಒಂದು ವಾರ ಡಿಫರೆನ್ಸ್ ಆಗಿದೆ. 19ನೇ ತಾರೀಕು ಮತ್ತು 25ನೇ ತಾರೀಕು ಕಂಟಿನ್ಯೂ ಮಾಡ್ಬೋದಿತ್ತು, ಒಂದು ವಾರ ಎದಕ್ಕೆ ಅಂತ. ಅವರು ನೋಡಿ, ಅವ್ರಿಗೇನು ಸಮಸ್ಯೆ ಇದೆಯೋ ಗೊತ್ತಿಲ್ಲ ನಮಗೆ. ಕೆಲವು ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳು ಸರಿ ಮಾಡೋದಕ್ಕೆ ಅಥವಾ ಕೆಲವು ಸಂದರ್ಭದಲ್ಲಿ ಆ ಸಿಸ್ಟಮ್ ಎಕ್ಸಾಮಿನೇಷನ್ ಮಾಡಬೇಕು ಅಂತಂದರೆ ನೂರಾರು ವಿಚಾರಗಳಿರುತ್ತೆ. ಎಲ್ಲ ಕಡೆ ಈಗ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾರೆ, ಅಲ್ಲಿ ಅವರು ಕೊಡಬೇಕಲ್ಲ, ಅಲ್ಲಿ ಮಕ್ಕಳಿಗೆ ರಜೆ ಕೊಡಬೇಕು ಅಥವಾ ರಜೆದಿಂದಲೇ ಇವರು ಎಕ್ಸಾಮ್ ಮಾಡಬೇಕು. ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಅದಕ್ಕೆ ಅವ್ರು ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅದೆಲ್ಲ ನಾವು ಹೇಳೋಕ್ಕಾಗೋದಿಲ್ಲ, ಅದು ಅವ್ರಿಗೆ ಅಥಾರಿಟಿಗೆ ಬಿಟ್ಟಿರೋದು ಇವರೇ. ಥ್ಯಾಂಕ್ ಯು.